ಮಾಡ್ಲಿಕ್ಕೆ ಎಷ್ಟೊತ್ತು ಮಾರ? ನಂಗೆ ಮಾಡ್ಲಿಕ್ಕೆ ತುಂಬಾ ಕೆಲಸ ಉಂಟು ಮಾರಾಯ. ನಾಳೆ ನನ್ನ ಬರ್ಡೇ ಇತ್ತಕ್ಕ, ಪಾರ್ಟಿ ಮಾಡುವ. ಕೇಕ್ ತನ್ನಿ ಅಕ್ಕ, ಚಾಕ್ಲೇಟ್ ಫ್ಲೇವರ್. ಮೇಲ್ಗಡೆ ಹೆಸರು ಚಿನ್ನು ಅಂತ ಬರ್ತೀವಲ್ಲ. ಚಿನ್ನು? ಅದ್ಯಾರು ಮಾರ್ರೆ? ನಾನೇ ಮಾರ. ನನಗೆ ಮಾಡಕ್ಕೆ ಸುಮಾರು ಕೆಲಸ ಉಂಟು, ನಾನ್ ಬರೋಲ್ಲ, ಸಾರಿ. ನಂಗೆ ನಿನ್ನೆಲ್ಲ ಬಿಟ್ರೆ ಬೇರೆ ಯಾರಿದ್ರ? ಅಪ್ಪಿ ಓವರ್ ಆಗಿ ಎಮೋಷನಲ್ ಹೊಡಿಬೇಡ. ಈ ಫಿಲಮ್ ರಿಲೀಸ್ ಆಗೋದು ಥಿಯೇಟರ್ ಅಲ್ಲ, ಯೂಟ್ಯೂಬ್ ಅಲ್ಲಿ. ಆಯ್ತು ಮಾರ, ನಾನೇ ಕೇಕ್ ತರ್ತೆ, ನಾನೇ ಎಣ್ಣೆ ತರ್ತೆ. ಪಾರ್ಟಿ ಮಾಡುವ. ನಾವೊಂದು ಸ್ನ್ಯಾಪ್ ಹಾಕಷ್ಟೆ. 6 ಗಂಟೆ ಮೇಲೆ ಬನ್ನಿ ಅಕ್ಕ, ಕತ್ಲರ್ ನಾ ಕಾಣುದಿಲ್ಲ ಮತ್ತೆ. ಸುದೀಪ, ಕೇಕ್ ಎಲ್ಲೋ? ಬರ್ತದೆ ಇರು ಪುಣ್ಯಾತ್ಮ. ಅಲ್ಲಿ ಇವಾಗ ಯಾರು ಬರ್ತದೆ. ಬರ್ತದೆ ಇರು ಪುಣ್ಯಾತ್ಮ, ಇವಾಗ ಬರ್ತದೆ. ಏನ್ ದಿಗಂತ್ ಬರ್ತಾ ಇದ್ದಾನ? ಅವನಿಗೆ ಯಾರು ಹೇಳಿದ್? ಅವನ ಜೊತೆ ಮಾತಾಡಿದ್ರೆ ಹುಚ್ಚ ಆಗ್ತೀನಿ ಕಣ ನಾನು. ನಾನೇ ಹೇಳಿದ್ ಮರೆ, ಬರ್ತಾನೆ ಈಗ, ತರ್ತಾನೆ, ಕೇಕ್ ತರ್ತಾನೆ. ಅವನಿಗೆ ಎಣ್ಣೆ ಪಾರ್ಟಿ ಅಂದ್ರೆ ಆಗಲ್ಲ, ಎಲ್ಲ ಹೇಳ್ಬೇಕು ಅಂದ್ರೆ ಅವನಿಗೆ ನನಗೂ ಆಗಲ್ಲ. ನೀ ಮಂಡೆ ಬಿಸಿ ಮಾಡ್ಕೋಬೇಡ ಮರೆ. ಅವ ತರ್ತಾನೆ, ಕೇಕ್ ತರ್ತಾನೆ, ಅವ ಬರ್ತಾನೆ ಅಷ್ಟೇ. ಎಂತ ಸಾವು ಮಾರೆ. ಹೌದು, ಬೆಳಿಗ್ಗೆ ನನ್ನ ಸ್ಟೇಟಸ್ ಹಾಕಿದ್ದಲ್ಲ, ಎಷ್ಟು ಜನ ನೋಡಿದವ್ರು ತೋರ್ಸು. ಫೇಸ್ಬುಕ್ ತೋರ್ಸು. ಎಂತ ತೋರ್ಸುದಾ? ಇನ್ನ ತೋರ್ಸ್ಲಿಕ್ಕೆ ಎಂತ ಉಂಟಾ? ಪೇಮೆಂಟ್ ಆಗಿಲ್ಲ, 1 ಮಂತ್ ಇನ್ನು ಪೇಮೆಂಟ್ ಆಗಿಲ್ಲ, ಎಂತ ಮಾಡುದು ಮಾರೆ. ಗೌತಮನಿಗೆ ಮತ್ತು ಪ್ರಜ್ವಲ್ನಿಗೆ ಪಾರ್ಟಿಗೆ ಹೇಳಿದ್ದೇನ ಮರೆಯ? ನನ್ನ ಲವರ್ ಸ್ಟೇಟಸ್ ನೋಡಿ, ಇದೆಲ್ಲ ನೋಡಿ ನಾನೇ ವಿಶ್ ಮಾಡಿಲ್ಲ ಅಂತ ಇದ್ದೀನಿ. ನೀನು ಒಂದು ತಲೆ ಬಿಸಿ. ಮತ್ತೆಂತ ಪಾರ್ಟಿ ಮಾರೆಯ? ಎಲ್ಲ ಬರ್ದು ಹೇಗೆ ಮಾಡುದು? ನೋಡ ಮಾಡ. ಬನ್ನಿ ಶುರು ಮಾಡೋಣ. ಯಾರು ಇಲ್ದೆ ಎಂತ ಪಾರ್ಟಿಯಾ? ಫಸ್ಟ್ ಕೇಕ್ ಕಟ್ ಮಾಡೋಣ ಮರೆಯ. ನಾನು ಒಳ್ಳೆ ಸ್ಟೋರಿ ಸ್ಟೇಟಸ್ ಎಲ್ಲ ಹಾಕ್ಬೇಕು. ಮತ್ ಜಾಸ್ತಿ ಕತ್ಲಾದ್ರೆ ನಾನು ಮೊದ್ಲೇ ವೈಟು ಮರೆಯ. ಯಾರು ಇಲ್ದೆ ಎಂತ ಪಾರ್ಟಿಯಾ? ಮೊದಲು ಪಾರ್ಟಿ, ಆಮೇಲೆ ಕೇಕ್ ಅಷ್ಟೇ. ಬರ್ಡೇ ನಂದನಿಂದ. ಏನು ಏನಾ? ಸಮಾಧಾನ ಮಾಡ್ಕೋಬಾರ ನೀನು. ಸರ್ಪ್ರೈಸ್. ನಾನು ಹೇಳಿದ್ದೆ ಅಂತ ನೀ ಮಾಡಿದೆ ಅಂತ ಮಾರಾಯ. ನಾ ಎಂತ ಮಾಡಿದೆ? ಬರ್ಲಿಕ್ಕೆ ಹೇಳಿದ್ದೆ ಎಷ್ಟೊತ್ತಿಗೆ? ಬೆಳಿಗ್ಗೆ 7 ಗಂಟೆ. ನೀ ಬಂದಿದ್ದೆ ಎಷ್ಟೊತ್ತಿಗೆ? ಈಗ 7 ಗಂಟೆ ಸಂಜೆ. ಅಷ್ಟೊತ್ತೆಂತ ಮಾಡಿದೆ ಮಾರಾಯ ನೀನು? ನಾನು ಕಾದೆ ಬಸ್ ಬರ್ಲೇ ಇಲ್ಲ. ಇವತ್ತೆಂತ ಸ್ಟ್ರೈಕ್ ಇತ್ತ ಟ್ರೈನ್ ಇದು? ನಾನು ಕಾದೆ ಟ್ರೈನ್ ಬರ್ಲಿಲ್ಲ. ಹ್ಯಾಪಿ ಬರ್ಡೇ ಒನ್ಸ್ ಅಗೈನ್. ಬರ್ತಡೇ ನಂದಲ್ಲ ಮಾರಾಯ, ಒಂದು. ಹೇ ಗೌತಮ, ನೀನ್ ಯಾವಾಗ ಬಂದೆ? ಮಚ್ಚ, ಇವತ್ತು ನನಗೊಂಥರ ಸಂತೋಷ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಂತ ಗೊತ್ತಿಲ್ಲ, ಬಟ್ ದುಃಖನೂ ಆಗ್ತಾ ಇದೆ. ಅದಕ್ಕೂ ಕಾರಣ ಗೊತ್ತಿಲ್ಲ ಮಚ್ಚ. ನಿಂಗೆ ನಾನು 2 ಮಸ್ಲ ಕುಡಿ. ಹೇ ಅದು ಬಿಡು, ನಿಂಗೊಂದು ಕೆಲಸ ಕೊಡಿಸಿದ್ನಲ್ಲ, ಹೋಗಿದ್ದೆ ನಾನು, ಏನಾಯ್ತು? ಮಚ್ಚ, ನನಗೆ ನನ್ನ ಗುರಿನೇ ಮುಖ್ಯ. ನಾನು ಈ ಪುಟ್ಟ ಜೀವನದಲ್ಲಿ ಅವಳೇ ನನ್ನ ಜಗತ್ತಾಗಿದ್ದಾಳೆ ಅಂದ್ಕೊಂಡಿದ್ದೀನಿ. ನಿನಗೆ ಅರ್ಥ ಆಗೋದು ಬೇಡ ಮಚ್ಚ. ಲೇ ಹೋಗಬೇಡ, ಇರ. ಒಂದು ಐಡಿಯಾ ಕೊಡ್ತೀನಿ, ಎಣ್ಣೆ ಪಾರ್ಟಿ ಮಾಡುವ, ಎಲ್ಲ ಸರಿ ಆಗ್ತದೆ. ತಗ, ಇವತ್ತು ಸಾಲಿ ಬರ್ತಡೇ ಅಲ್ಲ, ತಗ ಏರ್ಸ್, ಜಮಾಯಿಸ್. ಮಚ್ಚ, ಇವತ್ತು ಕುಡಿಯೋಕೆ ಮನಸ್ಸು ಆಗ್ತಾ ಇಲ್ಲ, ಬೇಡ. ಬೇಡ ಬೇಡ ಮಚ್ಚ, ಮೂಡಿಲ್ಲ. ಹೇ ಮೂರು ಮನೆ ಸುತ್ತಾಡಿದ್ವಿ. ಇದೇನು ನನ್ನ ಚಿಕ್ಕಪ್ಪನ ಮನೆ? ಬಾರೋ, ಯಾರಿಗಾರು ಕೇಳಿದ್ರೆ ಆಯ್ತು. ಅಲ್ಲಿ ಯಾರು ಕೂತಿದ್ದಾರೆ? ಟಾರ್ಚ್ ಬಿಡು. ಓ, ಟಾರ್ಚ್ ಇದ್ದು ನಿಂಗೆ ಬ್ಯಾಟ್ರಿ ಕೇಳಿದ್ನ ನಾನು.
ಕೇಳಲ್ಲ, ರಾತ್ರಿ 10:30 ಆಯ್ತು. ಅಣ್ಣ, ಮಿಲ್ಟ್ರಿ ರಾಜಣ್ಣನ ಮನೆ ಇದೇನಾ? ಯಾರು ಮಾರಾಯ ಅದಿಷ್ಟೊತ್ತಲ್ಲಿ? ಯಾರು ಮಾರಾಯ? ಮಿಲ್ಟ್ರಿ ರಾಜಣ್ಣನ ಮನೆ ಇದೇನಾ? ಅವರ 2ನೇ ಮಗಳು ಬೇಕಿತ್ತು. ಬ್ರೋ, ಅವ್ರಿರೋದು ಅರ್ಸಾಳಲ್ಲಿ ಬ್ರೋ. ಹೌದಾ? ಸ್ನ್ಯಾಪ್ ಆಗ್ತಾ ಎಷ್ಟು ಮನೆ ಕರ್ಕೊಂಬರ್ತೀಯೋ? ಪಾರ್ಟಿ ಆಗ್ತಿದೆ, ನಾವು ಜಾಯ್ನ್ ಆಗೋಣ? ನಾವು ಜಾಯ್ನ್ ಆಗ್ಬೋದಾ? ಜಾಯ್ನ್ ಆಗ್ಬೋದಾ? ನೀವೆಂತ ಯೂಟ್ಯೂಬರಾ? ಅಲ್ಲ, ಸ್ನ್ಯಾಪ್ ಮರ್ರೆ. ಹಾ ಬ್ರೋ, ಹಾ, ಎಣ್ಣೆ ಹಾಕಿ ಕುಡ್ದು ಮುಗಿಸ್ಬಿಡುವ. ಅಲ್ಲ, ಮುಗಿಸ್ಬಿಡುವ. ಬ್ರೋ, ನಿಮ್ಮ ನಾಮಧೇಯ? ನನ್ನ ಹೆಸರು ಪವನ್ ಅಂತ ಹೇಳಿ. ಬರೀ ಪವನ್ ಅಲ್ಲ, ವಿಕಟ ಕವಿ ಮಾರಾಯ. ಹೌದಾ? ಏನೋ, ನನ್ನ ಹೆಸರು ರಾಹುಲ್ ಅಂತ. ಅದು ನೀವೇನಾ? ಹಾ, ಅದೇ. ಕರಿಮಣಿ ಮಾಲೀಕ ರಾಹುಲ್ಲ. ಅವನ ನಂಗೆ ಬರ್ದ ಡೈಲಾಗ್ ಮಾರೆ, ನೀ ಯಾಕೆ ಹೇಳಿದ್ದು? ಮಗ, ಡಬ್ಬಿಂಗಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಬಿಡ. ಓ, ನಮ್ ಗುರುಗಳು ಬಂದ್ಬಿಟ್ಟವ್ರೆ. ಯಾಕೆ ಗೌತಮ್, ನಾ ಬರಬಾರ್ದ? ಮಚ್ಚ, ನೀ ಎಣ್ಣೆ ಅಂತೂ ಕುಡಿಯಲ್ಲ, ನಿಂದೆಲ್ಲರ ಥರ ಲವ್ ಸ್ಟೋರಿನೂ ಇಲ್ಲ. ಅದೇ ನಂಗೆ ಸಂತೋಷ ಮಚ್ಚ. ಗೌತಮ್ ಬ್ರೋ, ಯಾಕೆ ತುಂಬ ಫೀಲಲ್ಲಿದ್ದೀರಾ? ನಮ್ದೇನು ಬಿಡಿ ಬ್ರೋ, ಹಣೆ ಬರದಲ್ಲಿ ಇಲ್ಲದೆ ಇರೋದೇ ಬೇಕು ಅನ್ಸೋದಲ್ವಾ? ಏನಾಯ್ತು? ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿ. ಪಂಚಮಿ, ನೀನ್ ಹೋಗ್ಬಾ, ನಾನು ಇಲ್ಲೇ ಕೂತಿರ್ತೀನಿ. ಹಾ ಸರಿ. ಹಾಯ್. ಅದೇ ಅನ್ಕೊಂಡೆ, ಯಾಕೋ ಬಂದಿಲ್ವಲ್ಲ ಅಂತ. ನೀವು ಹೇಳ್ತಿರೋದು ನಿಜನಾ? ನಾನು ದೇವಸ್ಥಾನಕ್ಕೆ ಬಂದಿದ್ದು ಪೂಜೆ ಮಾಡ್ಸೋಕೆ. ನನ್ನ ಕೂಗು ಯಾವಾಗ ಕೇಳಿಸುತ್ತೋ? ಮುಗುಳ್ನಗಲು ಬೇರೆ ಕಾರಣವೇಕೆ, ನಿನ್ನ ನೆನಪೊಂದೇ ಸಾಕೆ. ಹೇ, ವೇಟ್, ಇದು ಅನಾಮಿಕಾ ಬರ್ದಿರೋದಲ್ವಾ? ಹೌದು, ಗೊತ್ತಾ ನಿಮ್ಗವರು? ಗೊತ್ತಾ? ಅಯ್ಯೋ, ನಾನು ಅವ್ರ ದೊಡ್ಡ ಅಭಿಮಾನಿ. ಅವ್ರು ಬರೆಯೋ ಲೈನ್ಸ್ ಎಲ್ಲ ಎಷ್ಟು ಚಂದ ಅವರು ಅಲ್ವಾ? ಕವಿ ಪ್ರೇಮಿ ಅನ್ಸುತ್ತೆ. ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ನೀವು ಅವ್ರ ಫ್ಯಾನು, ನಾನು ಅವ್ರ ಫ್ಯಾನು. ನಾವಿಬ್ರು ಯಾಕೆ ಅವ್ರ ಮೇಲೆ ಒಂದು ಕವಿತೆ ಬರಿಬಾರ್ದು? ಅಡ್ಡು ಬಂದು ಬಾಯಿಗೆ ಬಿತ್ತಾ? ಯಪ್ಪ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಏನಾಗಿದೆ ನಿಮ್ಗೆ? ಕಾರಣ ಕೇಳ್ತೀರಾ? ನೀನೊಂಥರ ಒಳ್ಳೆಯವನು, ಆದ್ರೂ ಪಾಪ. ಮತ್ತೆ ಯಾಕ್ರಿ ಹಿಂಗ್ ಮಾಡ್ತೀರಾ? ನಮ್ಮಪ್ಪ ಯಾರು ಗೊತ್ತಾ? ಹಾ, ಗೊತ್ತು. ದೇವ್ರ ಹತ್ರ ಪ್ರತಿ ಸಲ ನಾ ರ್ಯಾಂಕ್ ಬರ್ಲಿ ಅಂತ ಹೇಳಿ ಕೇಳ್ಕೊಂತೀನಿ. ಹೂನು ಅಂತ ಇಲ್ಲ, ಹೂನು ಅಂತ ಇಲ್ಲ, ಆದ್ರೆ ನಾನು ಹೇಳಿದೆಲ್ಲ ಕೇಳಿಸ್ಕೊಂತ ಇರ್ತಾನೆ. ಆದ್ರೂ ನೀವು ಆ ದೇವ್ರ ಥರ ಮೌನಿ. ದೇವ್ರ ಹತ್ರ ಜನರು ಬಾಧೆಗಳನ್ನು ಹೇಳ್ಕೊಳ್ಳೋ ಥರ ನಾನು ನಿಮ್ಮ ಹತ್ರ ನನ್ನ ಭಾವನೆಯನ್ನ ಹೇಳ್ಕೊಂಡು ಇರೋ ಬಿಲ್ಕುಲ್ ಕಲ್ಲಿನ ಥರ ನೀವು. ಅಲ್ಲ, ಈ ಜನ್ಮದಲ್ಲಿ ಅವನಿಗೆ ಹುಡುಗಿನೇ ಸಿಗಲ್ಲ ಅನ್ಕೊಂಡಿದ್ದೆ. ಓ, ಆದ್ರೂ ಇವತ್ತು ಮಾತ್ರ ನೀವು ಸಕ್ಕದಾಗಿ ಕಾಣ್ತಿದ್ದೀರಾ. ಓ, ಅಲ್ಲ, ಪವನ ನಿಮ್ಗೆ ಕೊಟ್ಟಿರೋದ ಒಂದೇ ಡೈಲಾಗ? ಇರ್ಬೋದೇನೋ. ಏನೇ ಇಷ್ಟೊಂದು ಖುಷಿಯಾಗಿದೆಯಾ? ನಿಮ್ಮ ಅನಾಮಿಕಾ ರಿಪ್ಲೈ ಕೊಟ್ನಾ ಹೆಂಗೆ? ಹೇ, ಇಲ್ಲ, ನನ್ನ ಸ್ನ್ಯಾಪ್ಚಾಟ್ ಫ್ರೆಂಡ್ ಬರ್ತಿದ್ದಾರೆ ಕಣೆ. ಹಾಯ್, ಹಾಯ್, ಐ ಆಮ್ ರಾಹುಲ್, ಸ್ನ್ಯಾಪ್ಚಾಟ್ ರಾಹುಲ್. ಗೊತ್ತು ಬಿಡಿ. ನಿಮ್ಮ ಹೆಸರು ಗೊತ್ತು ಬಿಡಿ, ಅಂಜಲಿ ತಾನೇ? ಹೇ, ಇಲ್ಲ, ಸ್ನ್ಯಾಪ್ ಅಲ್ಲಿ ಕೂಲ್ ಅಂಜಲಿ ಅಂತ. ಹಾ. ನನ್ನ ಹೆಸರು ದೀಪಿಕಾ. ಓ, ಇಲ್ಲಿ ನೀರಿದೆಯಲ್ಲ, ಮೀನ್ ಹಿಡಿಯೋಣ ಅಂತ ಬಂದೆ. ನೀವೇನಿಲ್ಲಿ? ಅದೇ ಮೀನಿತ್ತಲ್ಲ, ನಾನೊಂಚೂರು ಗಾಳ ಹಾಕೋಣ ಅಂತ ಬಂದೆ. ಓ, 11 ಗಂಟೆಗೆ 3 ನಿಮಿಷ ಇದೆ, ನಾನು ಸ್ನ್ಯಾಪ್ ಹಾಕಿ ಬರ್ತೀನಿ, ಬಾಯ್. ನೀವೇನಿಲ್ಲಿ? ಬರ್ತಡೇಗೆ ನಾನೇ ನಿಮಗೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೆ, ನೀವೇ ನಂಗೆ ಕೊಟ್ಬಿಟ್ರಲ್ಲ. ತುಂಬ ಭಾರವಾದ ಮಾತು ಬಿಡಿ, ಅದಕ್ಕೆ ನಾನೇ ಬಂದೆ. ಸೀರಿಯಸ್ ಸಿಚುವೇಶನಲ್ಲಿ ಸಿನಿಮಾ ಡೈಲಾಗ್ ಹೊಡೆಯಕ್ಕೆ ನಾನೇನು ಪವನ್ ಅಲ್ಲ ಬಿಡು.
ತಾಯಿ ಕಳ್ಕೊಂಡ್ಮೇಲೆ ನನ್ನ ತಂದೆ ಬಿಟ್ರೆ ಜಾಸ್ತಿ ನಂಬಿರೋದು ನಿನ್ನ ಮಾತ್ರ. ಅದನ್ನ ಬಿಟ್ರೆ ಗೌತಮ್ ಮನೇಲಿ ನಿನ್ನ ಮತ್ತೊಬ್ಬ ಮಗನ ತರ ನೋಡ್ತಾ ಇದ್ದಾರೆ. ಇಷ್ಟು ಒಳ್ಳೆ ಹುಡುಗನ್ನ ನಮ್ಮ ಮನೇಲಿ ಬೇಡ ಅಂತಾರ ತಿಲಕ್? ಹೌದು, ಈ ಗೌತಮ್ ಯಾರು? ಅವನು ನನ್ನ ಫ್ರೆಂಡ್ ಅಷ್ಟೇ. ಫ್ರೆಂಡ್? ನೀನು ಫ್ರೆಂಡ್ ಅಂತಾನೆ ಟ್ರೀಟ್ ಮಾಡಿರ್ಬೋದು, ಆದರೆ ಅವನಿಗೆ ಬೇರೆ ಥರ ಫೀಲಿಂಗ್ ಬಂದಿದ್ರೆ ಏನು ಮಾಡ್ತೀಯಾ? ಇಲ್ಲ, ಹಾಗಲ್ಲ, ನಾನು ಫ್ರೆಂಡ್ ಥರನೇ ಟ್ರೀಟ್ ಮಾಡಿರೋದು. ಆದರೆ ಅವನಿಗೆ ಬೇರೆ ಥರ ಫೀಲಿಂಗ್ಸ್ ಬಂದರೆ ನಾನೇನು ಮಾಡೋಕ್ಕಾಗಲ್ಲ. ಏನಾದರೂ ಮಾತಾಡು ಪಂಚಮಿ. ಪಂಚಮಿ, ಇದಕ್ಕೇನಂತ ಹೇಳೋ? ಆಗಲ್ಲ ಅಲ್ಲ? ನನ್ನ ಲೈಫ್ ಒಂದು ಡ್ರಾಮಾ ಅಂದ್ಕೊಂಡ್ರೆ ಅದರಲ್ಲಿ ಗೌತಮ್ ಜೋಕರು. ಅಂಥವ್ರು ನನ್ನ ಜೀವನದಲ್ಲಿ 100 ಜನ ಬಂದು ಹೋಗಿದ್ದಾರೆ. ಅದನ್ನ ಕೇಳಕ್ಕೆ ನೀವ್ಯಾರ್ರಿ? ನನ್ನ ಪ್ರೀತಿ ಮಾಡು ಅಂತಲೂ ನಿನಗೆ ಹೇಳಿದ್ದಿಲ್ಲ. ಗೌತಮ್ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗತ್ತೆ ತಿಲಕ್. ಒಬ್ರ ಜೊತೆ ಕ್ಲೋಸ್ ಆದ್ವಿ ಅಂದ್ರೆ ಅದು ಬರೀ ಪ್ರೀತಿ ಆಗಲ್ಲ. ಏನಾಗಿದೆ ನಿನ್ಗೆ? ತಪ್ಪು ಮಾಡ್ತಿದ್ಯಾ ಪಂಚಮಿ? ಎಲ್ಲ ಅವ್ನು ಕೇಳಿಸ್ಕೊಂಡ. ನಿಂತ್ಕೋ ಪಂಚಮಿ. ಸುಳ್ಳ? ನೀನ್ ಪ್ರೀತಿ ಮಾಡಿಲ್ವಾ ಅವನ್ನ? ಇವಾಗ ಹಾಕೊಂಡಿರೋ ಡ್ರೆಸ್ ಯಾರು ಕೊಡ್ಸಿದ್ದು? ಈ ಜುಮ್ಕಿ ಕೂಡ ಅವನೇ ಕೊಟ್ಟಿದ್ದು ತಾನೆ? ಗೌತಮ್ ಕೊಡ್ಸಿದ್ ಯಾಕೆ ಹಾಕೋ ಬಂದೆ? ಇಷ್ಟೊಂದು ಕಟುಕಿ ಆಗ್ತೀಯಾ ಅನ್ಕೊಂಡಿರಿ ಪಂಚಮಿ ನೀನು? ಇದಕ್ಕೆಲ್ಲ ಉತ್ತರ ಬೇಕಲ್ಲ? ಪಂಚಮಿ, ಯಾಕೆ ಈ ವಿಷಯ ಮುಚ್ಚಿಟ್ಟೆ? ಅಪ್ಪಂಗೆ ಗೊತ್ತಿತ್ತಾ ಈ ವಿಷಯ? ಏನೇ ಆಯ್ತು? ಮಾತಾಡು. ಏನಾಯ್ತು? ನಮ್ಮಪ್ಪ ಈಗಲೇ ಅಮ್ಮನ ಕಳ್ಕೊಂಡು ಬೇಜಾರದಲ್ಲಿದ್ದಾರೆ. ಆ ನೋವು ಗೌತಮ್ಗಾಗೋದು ಬೇಡ. ಅವನ ದೃಷ್ಟಿಲಿ ನಾನು ಕೆಟ್ಟೋಳ್ ಥರ ಇದ್ರೂ ಪರವಾಗಿಲ್ಲ, ಅವನು ಚೆನ್ನಾಗಿರ್ಬೇಕಷ್ಟೆ. ಅದು ಅಲ್ಲದೆ ವಿಧಿ ನನ್ನ ಪ್ರೀತಿಲಿ ಸೋತ್ಬಿಡ್ತು. ನನಗಿರೋದೇ ಇನ್ನು ಕೊನೆ 3 ತಿಂಗಳು. ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ಬಿಡು. ಹಾಗೆಲ್ಲ ಮಾತಾಡಬೇಡ ಪಂಚಮಿ. ನಿನ್ನ ಗೌತಮ್ನ ನಾನು ಒಂದು ಮಾಡ್ತೀನಿ. ನಿನ್ನ ಪ್ರೀತಿ ಎಷ್ಟು ನಿಷ್ಕಲ್ಮಶ ಅಂತ ನಾನು ಜಗತ್ತಿಗೆ ತೋರಿಸ್ತೀನಿ. ನಿನ್ನ ಬದುಕಿಸ್ತೀನಿ ಕಣೆ. ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ. ಅವಳು ನನಗೆ ಮೋಸ ಮಾಡಿಲ್ಲ. ಅವಳನ್ನ ಜಾಸ್ತಿ ಹಚ್ಕೊಂಡಿದ್ದೆ, ನನ್ನ ತಪ್ಪಾಗೋಯ್ತು. ಅವಳು ಎಲ್ಲ ಹುಡುಗಿರ ಥರ ಅಲ್ಲ, ತುಂಬ ಡಿಫ್ರೆಂಟ್. ಅವಳು ಸಿಗಲ್ಲ ಅಂತ ಗೊತ್ತಿದ್ರು ಅವಳನ್ನೇ ಇಷ್ಟಪಟ್ಟೆ. ಆ ವ್ಯಕ್ತಿನೇ ಆಗಲಿ ವಸ್ತುನೇ ಆಗಲಿ ಸಿಗಲ್ಲ ಅಂತ ಗೊತ್ತಿದ್ರು ಕಳ್ಕೊತೀವಂತ ಭಯ. ನಾವು ತುಂಬ ಎಕ್ಸಾಂಪಲ್ ನೋಡ್ತೀವಿ. ಯಾರನ್ನ ಒಬ್ರು ಇಷ್ಟಪಡ್ತೀವಿ, ಅವ್ರನ್ನ ಹೀಗಿರಬೇಡ ಹಾಗಿರಬೇಡ, ಆ ಥರ ಮಾತಾಡಬೇಡ, ಈ ಥರ ಬಟ್ಟೆ ಹಾಕೊಂಬೇಡ. ಕೆಲವೊಂದು ಸತಿ ನಾವು ಇಷ್ಟಪಡೋ ಮನಸ್ಸು ಅವರಾಗಿರಲ್ಲ. ಏನೋ ಮಾಡ್ತಿದ್ಯಾ? ಬೆಂಕಿ ಆಂಬುಲೆನ್ಸ್ ಬೆಂಕಿ ಎಲ್ಲ ಮಗ. ಇದು ಎಷ್ಟೇ ಮಗ ಕುಡಿಯೋದಂಗ ಬೇರು, ಕುಡಿದ ಮೇಲೆ ಖಾಲಿ ಬಾಟ್ಲಿ. ಕ್ಲೈಮ್ಯಾಕ್ಸ್ ಬಂದು ಹೆಸರು ಅವನ್ನ ದೇಸಿ ದೀಕ್ಷೆ ಅಲ್ಲ ಮಾರ, ದೇಸಿ ದೀಕ್ಷೆ. ಹಾಗೆ ಮಾರ, ಇವೊಬ್ಬ ಕ್ಯಾಮ್ರಾ ಅಂತೆ. ಅಪ್ಪಾಜಿ ನೋಡಪ್ಪಾಜಿ, ನನ್ನ ಮಗ 4 ವರ್ಷ ಚಿಕ್ಕವನು. ಇವನು ಈ ಕ್ಯಾಮೆ ಕಳ್ಸ ನೋಡಪ್ಪಾಜಿ. ಏನಿಲ್ಲ, ಇದು ಇಷ್ಟು ಹಾ